ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟರ್ಸ್ಗೆ ಲೈಂಗಿಕ ಕಿರುಕುಳ ಕೊಡೋದಕ್ಕೆ ಪ್ರಯತ್ನ ಪಟ್ಟಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಗಿರುವಂತಹ ಘಟನೆ. ಆಸ್ಟ್ರೇಲಿಯಾ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರಿಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆಯಂತೆ. ಇಬ್ಬರು ಆಟಗಾರ್ತಿಯರಿಗೆ ಲೈಂಗಿಕ ಕಿರುಕುಳ ಅಥವಾ ಮಾನಸಿಕವಾಗಿ ಹಿಂಸೆ ಕೊಟ್ಟಂತಹ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಾಗಿದೆ. ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕೆಫೆಗೆ ಹೋಗ್ತಾ ಇದ್ದ ಘಟನೆ ಆಗಿದೆಯಂತೆ. ಗುರುವಾರ ಬೆಳಗ್ಗೆ ಖಜ್ರಾನಾ ರಸ್ತೆ ಪ್ರದೇಶದಲ್ಲಿ ಈ ಘಟನೆ ಆಗಿದೆ. ಬೈಕ್ನಲ್ಲಿ ಬಂದಂತಹ ವ್ಯಕ್ತಿಯೊಬ್ಬ ಹಿಂಬಾಲಿಸಿ ಈ ಇಬ್ಬರು ಕ್ರಿಕೆಟರ್ಸ್ಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಂತಹ ಪ್ರಕರಣ. ಕಿರುಕುಳ ನೀಡಿದ್ದ ಅಖಿಲ್ ಖಾನ್ನನ್ನ ಬಂಧಿಸಲಾಗಿದೆ. ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾಗವಹಿಸೋದಕ್ಕೆ ತಂಡ ಬಂದಿತ್ತು. ಭಾರತಕ್ಕೆ ವಿಪರೀತ ಮುಜುಗರ ತಂದಂತಹ ವಿಚಾರ ಇದು. ಇವನ ಹೆಸರು ಅಖಿಲ್ ಖಾನ್ ಅಂತೆ. ಆತನ ಅರೆಸ್ಟ್ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಯಾವಾಗ ಆತ ಕಿರುಕುಳ ಕೊಟ್ಟು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟ, ಅಲ್ಲೇ ಸ್ಥಳೀಯರೊಬ್ಬರು ಅವನ ಬೈಕ್ ನಂಬರನ್ನು ನೋಟ್ ಮಾಡ್ಕೊಂಡಿರ್ತಾರೆ. ಸೊ ಇಮಿಡಿಯೇಟ್ ಆಗಿ ಒನ್ಸ್ ಕಂಪ್ಲೇಂಟ್ ಲಾಡ್ಜ್ ಆಗ್ತಾ ಇದ್ದ ಹಾಗೆ ಆರೋಪಿಯನ್ನ ಬಂಧಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಿಜವಾಗ್ಲೂ ಭಾರತದ ಮಾನವನ್ನ ಕಳಿಯೋದಕ್ಕೆ ಅಂತಾನೆ ಕೆಲ ಕ್ರಿಮಿಗಳು ಹೀಗಿರ್ತಾರೆ. ಕಾಮಾಂಧರು ಬೀದಿ ಬೀದಿಯಲ್ಲಿ ಇರ್ತಾರೆ. ಅವ್ರಿಗೆಲ್ಲ ತಕ್ಕ ಪಾಠ ಕಲಿಸ್ಬೇಕು. ಪೊಲೀಸರ ಕಾರ್ಯಾಚರಣೆ ಹೇಗೆ ನಡೀತು, ಹೇಗೆ ಇದನ್ನ ಐಡೆಂಟಿಫೈ ಮತ್ತೆ ಟ್ರ್ಯಾಕ್ ಡೌನ್ ಅನ್ನ ಪೊಲೀಸರು ಮಾಡಿದ್ರು ಅಂತ. ಮಮತಾ, ಇದು ಕಳೆದ ಗುರುವಾರ ನಡೆದಂತ ಘಟನೆ ಆಗಿರುವಂತದ್ದು. ಐಸಿಸಿ ಕ್ರಿಕೆಟ್ ಪಂದ್ಯದ ಹಿನ್ನೆಲೆಯಲ್ಲಿ ಭೂಪಾಲ್ಗೆ ಆಸ್ಟ್ರೇಲಿಯಾ ಟೀಮ್ ಬಂದಿತ್ತು. ಅಲ್ಲಿ ರ್ಯಾಡಿಸನ್ ಬ್ಲೂ ಹೋಟೆಲ್ ನಲ್ಲಿ ಈ ತಂಡ ಉಳ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಸಂಜೆ ಹೊತ್ತು ಅವರು ಆ ಹೋಟೆಲ್ ನಿಂದ ಕೆಫೆ ಒಂದಕ್ಕೆ ತೆರಳಲಿಕ್ಕೆ ಇಬ್ರು ಆಟಗಾರರು ಹೊರಗಡೆ ಬಂದಿದ್ರು. ನಡ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಬೈಕ್ ನಲ್ಲಿ ಬಂದಂತ ಅಖಿಲ್ ಖಾನ್ ಅನ್ನುವಂತಹ ವ್ಯಕ್ತಿ ಆ ಇಬ್ಬರು ಆಟಗಾರರ ಪೈಕಿ ಒಬ್ಬರನ್ನ ಹಿಂಬದಿಯಿಂದ ಮುಟ್ಟಿ ಅವರಿಗೆ ಅನುಚಿತವಾಗಿ ವರ್ತಿಸುವಂತ ಕೆಲಸವನ್ನ ಮಾಡಿದ್ದ. ಈ ಒಂದು ದೃಶ್ಯಗಳು ಕೂಡ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು. ಮತ್ತೆ ಸ್ಥಳೀಯ ವ್ಯಕ್ತಿಯೊಬ್ಬರು ಕೂಡ ಗಾಡಿಯ ನಂಬರ್ ಅನ್ನ ಕೂಡ ನೋಟ್ ಮಾಡ್ಕೊಂಡಿದ್ರು. ಈ ಘಟನೆ ಯಾವಾಗ ಬೆಳಕಿಗೆ ಬರುತ್ತೆ, ಅದಾದ ಸಂದರ್ಭದಲ್ಲಿ ಈ ಮಹಿಳಾ ಆಟಗಾರರು ಕೂಡ ದೂರನ್ನ ದಾಖಲಿಸಿದ್ರು. ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಮತ್ತೆ ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಬೈಕ್ ಯಾರು ಈ ಒಂದು ಅಖಿಲ್ ಖಾನ್ ಇದ್ದಾನೆ ಆತನನ್ನ ಗುರುತಿಸುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿರುವಂತದ್ದು. ಈಗ ದೂರು ಕೂಡ ದಾಖಲಾಗಿದೆ, ಎಫ್ಐಆರ್ ಕೂಡ ದಾಖಲಾಗಿದೆ. ಅಖಿಲ್ ಖಾನ್ ಹಿಸ್ಟ್ರಿಯನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇರುವಂತದ್ದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತ ಹಲವಾರು ಕಿರುಕುಳ ಪ್ರಕರಣದಲ್ಲೂ ಕೂಡ ಈತ ಆರೋಪಿಯಾಗಿರುವಂತದ್ದು. ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಜಾಮೀನು ಪಡೆದು ಕೂಡ ಈತ ಆಚೆ ಬಂದಿರುವಂತದ್ದು. ಈಗ ಮತ್ತೊಂದು ಹೊಸ ಪ್ರಕರಣ ಆಗಿರುವಂತದ್ದು. ಆದ್ರೆ ಈ ಒಂದು ಪ್ರಕರಣ ಏನಿದೆ, ಭಾರತದ ಮರ್ಯಾದೆಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಹಾಕುವಂತ ಒಂದು ಕೆಲಸ ಆಗಿರುವಂತದ್ದು. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.